ಬೆಳಗು ಪಂಚಾಚಾರ್ಯ ತತ್ವವೇ, ಬೆಳಗು ಬಸವನ ಭಕ್ತಿ ತತ್ವವೇ, ಬೆಳಗು ವಿರತರ ಶೂನ್ಯ ತತ್ವವೇ, ಸರ್ವಸಮತೆಯೋಳ್ ಬೆಳಗು ಜಂಗಮ ವಂಶದೀಪವೇ, ಬೆಳಗು ಭಕ್ತರ ವಂಶದೀಪವೇ, ಬೆಳಗು ಬೆಳಗು ದ್ವೇಷ ಅಸೂಹೆಗಳೆಂಬ ಕಡುಕಾರ್ಗತ್ತಲೆಯ ಕಡೆದು. ಪ್ರಥಮದಲ್ಲಿ ಶ್ರೀಮದ್ ವೇದ ವೇದಾಂತ ಸಿದ್ಧಾಂತ ಪುರಾಣಾಗಮ ಸಕಲ ಶಾಸ್ತ್ರ ಸುಪ್ರಸಿದ್ಧ ವಿಮಲ ವೀರಶೈವ ಮಹಾಮತ ಸಂಸ್ಥಾಪನಾಚಾರ್ಯವರ್ಯರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ, ಈ ಕ್ಷೇತ್ರದ ಕ್ಷೇತ್ರನಾಥನಾಗಿರುವಂತಹ ಬನ್ನಿಕೇರಿಯ ಸಿದ್ದೇಶ್ವರನ ಕರ್ತೃಗದ್ದಿಗೆ ಹಣೆ ಮಾಡಿದು ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಪಂಚಪೀಠಗಳಲ್ಲಿ ಮೊದಲನೆಯ ಪೀಠವಾಗಿ ಈ ವಿಶ್ವದಲ್ಲೇ ವಿರಾಜಮಾನವಾಗಿರುವಂತಹ ಸನಾತನ ವೀರಶೈವದ ಧರ್ಮ ಸಂಸ್ಥಾಪಕರಾದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಪರಂಪರಾಗತರಾದ ಶ್ರೀಮದ್ ಬ್ರಹ್ಮಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರ ಪರಮ ಪಾವನ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ 7 ದಿನಗಳ ಪರ್ಯಂತವಾಗಿ ನಿಮ್ಮೆಲ್ಲರಿಗೂ ಮನ ಮುಟ್ಟುವಂತೆ ರೇಣುಕ ವಿಜಯವನ್ನ, ರೇಣುಕಾಚಾರ್ಯರ ರೇವಣಸಿದ್ಧರ ಚರಿತೆಯನ್ನ ಬೋಧಿಸಿರುವಂತ ಷಟಸ್ಥಲ ಬ್ರಹ್ಮ ಆವಗಿಲಿಂಗೇಶ್ವರ ಶಿವಾಚಾರ್ಯರನ್ನೇ ಮೊದಲುಗೊಂಡು ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರಿದ್ದಾರೆ. ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಸನ್ನು ಸಮರ್ಪಿಸಿ, ಈ ದೇವಸ್ಥಾನದ ಅರ್ಚಕರಾದ ಶಿವಾನಂದ ಹಿರೇಮಠ ಅವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಹಗಲಿರುಳು 3 ತಿಂಗಳ ಪರ್ಯಂತವಾಗಿ ಶ್ರಮಿಸಿರುವಂತಹ ಗಂಗಾಧರ ಅವರೇ ಮತ್ತು ಅವರ ಎಲ್ಲ ಸದ್ಭಕ್ತರೇ, ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕಾಗಿ ಶ್ರಮಿಸಿದ್ದಾರೆ. ನಿಜವಾಗಲೂ ಇವತ್ತಿನ ದಿನ ಒಂದೆರಡು ಪ್ರಾಸ್ತಾವಿಕ ನುಡಿ ನಾವು ಹೇಳಬೇಕಂತಂದ್ರೆ ಬಹಳಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಪ್ರಪಂಚದಲ್ಲಿ ಸನಾತನ ಧರ್ಮವು ಇಂದು ಹಿಂದಿನದಲ್ಲ, ಯುಗಗಳ ಪರ್ಯಂತವಾಗಿ ಬಂದಿರುವಂತಹದ್ದು. ಇಲ್ಲಿ ಕುಂತಿರುವಂತಹ ರಂಭಾಪುರಿ ಪೀಠದ ಇತಿಹಾಸವನ್ನ ನೀವು ನೋಡಿದರೆ 4 ಯುಗಗಳ ಚರಿತ್ರೆ, ಕೇವಲ ಕಲಿಯುಗ ಅಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಚರಿತ್ರೆ ನಮಗೆ ಸಿಗ್ತಾ ಇದೆ. 4 ಯುಗಗಳಲ್ಲಿ ನೋಡ್ರಿ, ಇಲ್ಲಿರುವಂತಹ ಮೊನ್ನೆ ಅಪ್ಪಂಗಳರು ಹೇಳಿದ್ರು, ಬನ್ನಿಕೇರಿ ಸಿದ್ದೇಶ್ವರ ಯಾರಂತಂದ್ರೆ ಅದು ರೇವಣ ಸಿದ್ಧರ ಒಂದು ಅಪರೂಪ ಒಂದು ಸ್ವರೂಪವೇ, ಮತ್ತೊಂದಲ್ಲ, ಅದು ರಂಭಾಪುರಿ ಪೀಠದ ರೇವಣ ಸಿದ್ಧರ ಸ್ವರೂಪವೇ ಅಂತ ಹೇಳಿದ್ರು. ಹೀಗಾಗಿ ಅಂತಹ ಅಲ್ಲಿ ಬನ್ನಿಕೇರಿ ಸಿದ್ದೇಶ್ವರ ಲಿಂಗ ರೂಪದಲ್ಲಿದ್ದರೆ, ಇವತ್ತು ರಂಭಾಪುರಿ ಜಗದ್ಗುರುಗಳು ಸಾಕ್ಷಾತ್ ನಡೆದಾಡುವ ಪರಮೇಶ್ವರನಾಗಿ ನಿಮ್ಮೆಲ್ಲರ ಮುಂದೆ ಬಂದು ಕುಂತಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ. ರಂಭಾಪುರಿ ಜಗದ್ಗುರುಗಳ ಕೈಯಲ್ಲಿ ಒಂದು ಧ್ವಜ ಇದೆ. ಯಾವ ಕಲರ್ ಇದೆ ಇದು? ಯಾವ ಕಲರ್ ಇದೆ? ಹಸಿರು ಧ್ವಜ. ಹಸಿರೇ ಉಸಿರು. ಮಾನವನಿಗೆ ಹಸಿರು ಇಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ. ಹೀಗಾಗಿ ಜಗದ್ಗುರುಗಳು ಹಸಿರು ಧ್ವಜವನ್ನ ಹಿಡ್ತಾರೆ. ಅದಕ್ಕೆ ಪಂಚಪೀಠದ 5 ಕಲರ್ ಇರ್ತವೆ. ಒಂದೊಂದು ಪೀಠಕ್ಕೆ ಒಂದೊಂದು ಇರ್ತವೆ. ರಂಭಾಪುರಿ ಪೀಠದ್ದು ಹಸಿರು ಆದರೆ, ಉಜ್ಜಯಿನಿ ಪೀಠದ್ದು ಕೆಂಪು, ಅದೇ ರೀತಿಯಾಗಿ ಕೇದಾರ ಪೀಠದ್ದು ನೀಲಿ, ಶ್ರೀಶೈಲ ಪೀಠದ್ದು ಬಿಳಿ, ಕಾಶಿ ಪೀಠದ್ದು ಹಳದಿ. ಹಿಂಗ 5 ಮಂದಿ ಕಾಶಿ ಜಗದ್ಗುರುಗಳು ಬಂದ್ರೆ ಹಳದಿ ಧ್ವಜ ಹಿಡ್ಕೊಂತಾರೆ. ಹಿಂಗೆ ಒಬ್ಬೊಬ್ಬ ಜಗದ್ಗುರುಗಳು ಒಂದೊಂದು ಧ್ವಜವನ್ನ ಹಿಡ್ಕೊಂಡ್ ಬರ್ತಾರೆ. ಅಂದ್ರೆ ಒಂದು ಕಾಯಿ ಮೊದಲು ಹಸಿರಾಗಿರುತ್ತೆ. ಇದ್ರ ತತ್ವ ನೋಡ್ರಿ, ಕಾಯಿ ಯಾವುದೇ ಕಾಯಿ ನೋಡ್ರಿ ಮೊದಲು ಹಸಿರಾಗಿ ಪ್ರಾರಂಭ ಆಗ್ತದೆ, ಕೊನೆಯಲ್ಲಿ ಏನಾಗುತ್ತೆ? ಹಣ್ಣಾದಾಗ ಹಳದಿ ಆಗ್ತದೆ. ಹಂಗ ಮನುಷ್ಯನಾಗಿರದೆ ತನ್ನ ಮನುಷ್ಯತ್ವ ಭಾವನೆಯನ್ನ ಕಳೆದು ಮನುಷ್ಯನು ಕೂಡ ಮಹಾದೇವನಾಗಬಲ್ಲನಂತಹ ತತ್ವವನ್ನ ಬೋಧಿಸುವಂತ ಪೀಠಗಳು ಯಾವಿದ್ರೆ ಅದು ಪಂಚಪೀಠಗಳು. ಹಿಂಗಾಗಿ ಎಲ್ಲ ಧರ್ಮಗಳನ್ನ ಒಂದುಗೂಡಿಸುವಂತಹ ಪೀಠಗಳು ಪಂಚಪೀಠಗಳು. ಹಿಂಗಾಗಿ ನಾವು ಇವತ್ತಿನ ದಿನ ಅದು ಬೇರೆ, ಇದು ಬೇರೆ, ಅದು ಬೇರೆ, ಇದು ಬೇರೆ ಅಂತ ಬೇರೆ ಬೇರೆ ಮಾಡ್ತಾ ಹೋದ್ರೆ ಸಮಾಜವು ಬಹಳ ದೂರ ಹೋಗುವಂತಹ ಸ್ಥಿತಿಗೆ ನಾವೆಲ್ಲರೂ ತಲುಪಿದ್ದೇವೆ. ಹಿಂಗಾಗಿ ಯಾವುದೂ ಬೇರೆ ಅಲ್ಲ, ಸನಾತನ ಹಿಂದೂ ಧರ್ಮದ ಭಾಗವೇ
ನಾವೆಲ್ಲರೂ ಕೂಡ ಅನ್ನುವಂಥದ್ದನ್ನು ಎಂದೂ ಕೂಡ ಮರಿಬಾರದು. ಎಲ್ಲರೂ ಒಂದು 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 ನಾವೆಲ್ಲರೂ ಕೂಡ ಒಂದು, ಯಾವುದೇ ರೀತಿಯಾಗಿ ಭೇದ ಭಾವವನ್ನ ಮಾಡದೆ, ಜಾತಿಗಳನ್ನ ಎಣಿಸಲಾರದೆ ನೋಡ್ರಿ, ನಾವೆಲ್ಲರೂ ಕೂಡ ನಾವು ಬೇರೆ ಬೇರೆ ಅನ್ಕೊಂತ ಹೋದ್ರೆ ಒಂದು ಕಟ್ಟಿಗೆ ಆದ್ರೆ ಮುರಿಬಹುದು, 10 ಕಟ್ಟಿಗೆ ಕೊಟ್ರೆ ಹಂಗ ಮುರಿಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಮ್ಮ ಒಗ್ಗಟ್ಟನ್ನು ಬಿಟ್ಟು ಕೊಟ್ರೆ ನಮ್ಮನ್ನ ಸಾಮಾನ್ಯವಾಗಿ ಮುರಿದು ಹಾಕುವಂತ ಪರಿಸ್ಥಿತಿ ನಮಗೆ ಬರ್ತಾ ಇದೆ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಜಗದ್ಗುರು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆ ಮೇಲೆ ಇದ್ದಾರೆ. ಎಲ್ಲ ಪರಮ ಪೂಜ್ಯರಿದ್ದಾರೆ. ಇನ್ನ 2 ತೊದನುಡಿಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಈ ದೇವಾಲಯ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಈ ಗ್ರಾಮದ ಜಂಗಮರು, ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಕಾಶಿಪೀಠದ ಗುರುಕುಲದ ಶಿಷ್ಯರಾಗಿರುವಂತ ಶಿವಾನಂದ ಅವರು ಇಲ್ಲಿ ಅರ್ಚಕರಾಗಿ ಸುಮಾರು 15 ವರ್ಷ ವೇದ ಘೋಷವನ್ನ ಮಾಡಿರುವಂತ ಫಲ ಇವತ್ತು ಈ ಮಟ್ಟಿಗೆ ಬೆಳೆದಿದೆ ಅನ್ನುವಂಥದ್ದನ್ನ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹೀಗಾಗಿ ಅವರಿಗೆಲ್ಲರೂ ಕೂಡ ಇಲ್ಲಿ ಅರ್ಚಕರಿಗೆ, ಈ ಊರಿನ ಜಂಗಮರಿಗೆ, ಅದೇ ರೀತಿಯಾಗಿ ಅವರಿಗೆ ಸಹಕರಿಸಿರುವಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಪರಮ ಪೂಜ್ಯರ ಪಾದಕ್ಕೆ ಅರ್ಪಣೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.